ಈ ಬಾರಿಯ ಏಷ್ಯಾ ಕಪ್ ಅನ್ನ ಗೆದ್ದಂತಹ ಭಾರತ ನಖ್ವಿ ಅವರಿಂದ ಟ್ರೋಫಿ ಸ್ವೀಕಾರ ಮಾಡದೇನೆ ಒಂದು ರೀತಿ ಜಂಜಾಟ ಶುರುವಾಗಿತ್ತು. ಅದರಲ್ಲೂ ಕೂಡ ಭಾರತ ಪಾಕಿಸ್ತಾನ ನಡುವೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಟಾಪಟಿ ಜೋರಾಗಿತ್ತು. ಈಗ ಮುಂದಿನ ನಿರ್ಧಾರ ಬಿಸಿಸಿಐ ಹಾಗೂ ಪಾಕಿಸ್ತಾನದ ನಖ್ವಿ ನಡುವೆ ಜೋರಾಗಿದೆ ಟ್ರೋಫಿ ಫೈಟ್. ಏಷ್ಯಾ ಕಪ್ ವಾಪಸ್ ಮಾಡಲು ಬಿಸಿಸಿಐ ಬಿಗಿ ಪಟ್ಟನ್ನ ಹಿಡಿದಿದೆ. ಎಸಿಸಿ ಮುಖ್ಯಸ್ಥ ನಖ್ವಿ ವಿರುದ್ಧ ದೂರಿಗೆ ಮುಂದಾಗಿದೆ ಬಿಸಿಸಿಐ. ದುಬೈನಲ್ಲಿ ಟ್ರೋಫಿ ಕಳವು ಕೇಸ್ ದಾಖಲಿಗೆ ಬಿಸಿಸಿಐ ನಿರ್ಧಾರ ಮಾಡಿದೆಯಂತೆ. ಟ್ರೋಫಿ ಕೊಡದಿದ್ರೆ ಪಾಕ್ ಸಚಿವ ಹಾಗೂ ಎಸಿಸಿ ಮುಖ್ಯಸ್ಥ ನಖ್ವಿ ವಿರುದ್ಧ ದೂರು. ಬಿಸಿಸಿಐ ಹಾಗೂ ಪಾಕಿಸ್ತಾನದ ನಖ್ವಿ ನಡುವೆ ಈಗ ಜಟಾಪಟಿ ಜೋರಾಗ್ತಾ ಇದೆ. ಯಾಕೆ ಅಂತಂದ್ರೆ ಪ್ರಶಸ್ತಿ ಪ್ರದಾನವನ್ನ ಮಾಡೋದಕ್ಕೆ ನಖ್ವಿ ನಿಂತಿದ್ರೂ ಕೂಡ ಟೀಮ್ ಇಂಡಿಯಾ ಆಟಗಾರರು ಅವರ ಕೈಯಿಂದ ನಾವು ಟ್ರೋಫಿಯನ್ನ ಸ್ವೀಕಾರ ಮಾಡಲ್ಲ ಅಂತ ಹೇಳಿದರು. ಇದರಿಂದ ಕೋಪಗೊಂಡ ಮೊಹಿಸಿನ್ ನಖ್ವಿ ತಾನು ವಾಪಸ್ ಹೋಗೋದಲ್ಲದೆ ಜೊತೆಗೆ ಟ್ರೋಫಿ ಪದಕಗಳನ್ನು ಎತ್ಕೊಂಡು ಹೋಗಿದ್ರು. ಈಗ ಕೊಡ್ತೀರಾ ಇಲ್ವಾ ಕಂಪ್ಲೇಂಟ್ ಮಾಡೋದು, ಈಗ ಅದು ಕಳವಾಗಿದೆ ಅಂತ. ಏಷ್ಯಾ ಕಪ್ ಟ್ರೋಫಿಯ ಫೈಟ್ ಜೋರಾಗ್ತಾ ಇದೆ. ಏನು ಫೈಟ್ ಅದು? ತೀವ್ರ ವಿವಾದದ ಬಳಿಕ ಕ್ಷಮೆ ಕೇಳಿದ್ದಾರೆ ನಖ್ವಿ. ಟೀಮ್ ಇಂಡಿಯಾಗೆ ಏಷ್ಯಾ ಕಪ್ ವಾಪಸ್ ಮಾಡೋದಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಟ್ರೋಫಿ ಬೇಕಾದರೆ ಟೀಮ್ ಇಂಡಿಯಾ ನಾಯಕ ಸೂರ್ಯಕುಮಾರ್ ನನ್ನನ್ನು ಸಂಪರ್ಕಿಸಲಿ, ಎಸಿಸಿ ಕಚೇರಿಗೆ ಬಂದು ಟ್ರೋಫಿಯನ್ನ ಪಡೆಯಲಿ ಅಂತ ನಖ್ವಿ ಹೇಳಿರೋದು. ಅಂದ್ರೆ ತೀವ್ರ ವಿವಾದ ಜೋರಾಗ್ತಾ ಇದೆ. ಇದು ಐಸಿಸಿಗೂ ಕಂಪ್ಲೇಂಟ್ ಹೋಗೋದಕ್ಕಿತ್ತು. ಈಗ ಕ್ಷಮೆ ಕೇಳಿದ್ದಾರೆ ಎಸಿಸಿ ಅಧ್ಯಕ್ಷ, ಅಂದ್ರೆ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಅಧ್ಯಕ್ಷ ಮೊಹಿಸಿನ್ ನಖ್ವಿ. ಆದರೆ ಇಲ್ಲೂ ಕಂಡೀಷನ್ ಏನಂದ್ರೆ ಟ್ರೋಫಿ ಬೇಕು ಅಂದರೆ ನಾಯಕ ನನ್ನನ್ನು ಸಂಪರ್ಕ ಮಾಡಬೇಕು, ಎಸಿಸಿ ಕಚೇರಿಗೆ ಬರಬೇಕು, ಟ್ರೋಫಿಯನ್ನು ತಗೊಂಡು ಹೋಗಬೇಕು ಅಂತ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ನಖ್ವಿ ಏನೋ ಕಚೇರಿಗೆ ಬಂದು ಟ್ರೋಫಿ ಪಡೆಯಲಿ ಅಂತ ಹೇಳಿದ್ದಾರೆ. ಈಗ ಬಿಸಿಸಿಐ ಸೂರ್ಯಕುಮಾರ್ ಯಾದವ್ ಏನಾದ್ರು ಸೂಚನೆಯನ್ನ ಕೊಟ್ಟಿದೆಯಾ ಅಥವಾ ಜಟಾಪಟಿ ಮುಂದುವರಿಯುತ್ತಾ? ಅರವಿಂದ್, ಬಿಸಿಸಿಐ ಇನ್ನೂ ಯಾವುದೇ ನಿರ್ದೇಶನಗಳನ್ನ ಕೊಟ್ಟಿಲ್ಲ. ಆದ್ರೆ ಒಂದಷ್ಟು ಮಾಹಿತಿಗಳಿಗಿರುವಂತದ್ದು ಮೊಹಿಸಿನ್ ನಖ್ವಿ ಏನಿದ್ದಾರೆ ಅವರು ಕೊನೆಗೂ ಟ್ರೋಫಿಯನ್ನ ಕೊಡ್ಲಿಕ್ಕೆ ಒಪ್ಕೊಂಡಿರುವಂತದ್ದು. ಎಸಿಸಿ ಕಚೇರಿ ಅಂದ್ರೆ ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಏನಿದೆ ಅಲ್ಲಿ ಆ ಕಚೇರಿಗೆ ಬಂದು ಏಷ್ಯನ್ ಕಪ್ ಅನ್ನ ನೀವು ಪಡಿಬಹುದು, ಖುದ್ದು ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಬಂದು ಪಡಿಬಹುದು ಅನ್ನುವಂತ ನಿಟ್ಟಿನಲ್ಲಿ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಈ ಹಿಂದೆ ಅವ್ರ ಕೈಯಿಂದ ಕಪ್ ಅನ್ನ ಪಡಿಲಿಕ್ಕೆ ನಿರಾಕರಿಸಿದಂತ ಹಿನ್ನೆಲೆಯಲ್ಲಿ ಅವರು ಅಲ್ಲಿಂದ ಕಪ್ ನ ತೆಗೆದುಕೊಂಡು ಹೊರಟಿದ್ರು. ಹೀಗಾಗಿ ಬಹಳ ದೊಡ್ಡ ವಿವಾದ ಇದು ಸೃಷ್ಟಿಯಾಗಿತ್ತು. ಮತ್ತೆ ಕಪ್ಪನ್ನ ಹಸ್ತಾಂತರ ಮಾಡದೇ ಇರುವಂತದ್ದು ಕೂಡ ಸಾಕಷ್ಟು ಟೀಕೆ ಟಿಪ್ಪಣಿಗಳಿಗೆ ಕಾರಣ ಆಗಿತ್ತು. ಇದಾದ ಬೆನ್ನಲ್ಲೇ ಐಸಿಸಿಗೆ ಬಿಸಿಸಿಐ ದೂರನ್ನ ಕೂಡ ದಾಖಲು ಮಾಡುವಂತ ಕೆಲಸವನ್ನ ಕೂಡ ಮಾಡಿತ್ತು. ನಮಗೆ ಟ್ರೋಫಿಯನ್ನ ಕೊಟ್ಟಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ದೂರು ಕೂಡ ಹೇಳಿತ್ತು. ಸೊ ಇದ್ರ ಬಗ್ಗೆ ಇನ್ನು ವಿಚಾರಣೆಗಳು ನಡೆಯುತ್ತೆ ಅನ್ನುವಂತ ಕಾರಣಕ್ಕೆ ಈಗ ಮೊಹಿಸಿನ್ ನಖ್ವಿ ಕಪ್ಪನ್ನ ಹಿಂತಿರುಗಿಸಲಿಕ್ಕೆ ಒಪ್ಕೊಂಡಿರುವಂತದ್ದು. ಈ ಹಿಂದೆಯೂ ಕೂಡ ಏನು ಐಸಿಸಿಯಲ್ಲಿ ಪಾಕಿಸ್ತಾನದ ಕ್ರಿಕೆಟ್ ಮಂಡಳಿ ಏನಿದೆ ಇದು ಸಾಕಷ್ಟು ಹಿನ್ನಡೆಯನ್ನ ಅನುಭವಿಸಿತ್ತು. ಇಬ್ಬರು ಕ್ರಿಕೆಟ್ ಪ್ಲೇಯರ್ಗಳಿಗೆ ತೀವ್ರವಾದಂಥ ತರಾಟೆಯನ್ನು ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿತ್ತು. ಈಗ ಮತ್ತೊಮ್ಮೆ ಮುಜುಗರ ಆಗಬಹುದು ಅನ್ನುವಂತ ಕಾರಣಕ್ಕೆ ಈ ನಿರ್ಧಾರಕ್ಕೆ ನಖ್ವಿ ಬಂದಂತೆ ಕಾಣಿಸ್ತಾ ಇರುವಂತದ್ದು. ಆದ್ರೂ ಕೂಡ ಇಲ್ಲಿ ಪರೋಕ್ಷವಾಗಿ ಒಂದು ಷರತ್ತನ್ನು ವಿಧಿಸುವಂತ ಕೆಲಸವನ್ನ ನಖ್ವಿ ಮಾಡಿರುವಂತದ್ದು. ಎಸಿಸಿ ಕಚೇರಿಗೆ ಬರಬೇಕು ಮತ್ತೆ ಸೂರ್ಯಕುಮಾರ್ ಯಾದವ್ ಅವರೇ ನನ್ನ ಕೈಯಿಂದ ಟ್ರೋಫಿಯನ್ನ ಪಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗ ಅವರೊಂದು ಷರತ್ತನ್ನು ಕೂಡ ವಿಧಿಸಿರುವಂತದ್ದು. ಅಂದ್ರೆ ಗ್ರೌಂಡ್ ನಲ್ಲಿ ತಮ್ಮ ಕೈಯಿಂದ ಯಾವ ಟ್ರೋಫಿಯನ್ನ ಪಡಿಲಿಕ್ಕೆ ಟೀಮ್ ಇಂಡಿಯಾ ನಿರಾಕರಿಸಿತ್ತು ಆ ಟ್ರೋಫಿಯನ್ನ ಎಸಿಸಿ ಕಚೇರಿಯಲ್ಲಿ ನನ್ನ ಕೈಯಿಂದ ಪಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಆ ಒಂದು ಕಂಡೀಷನ್ ಅನ್ನ ಕೂಡ ಹಾಕಿರುವಂತದ್ದು. ಸೊ ಅಲ್ಲಿಗೆ ಗ್ರೌಂಡ್ ನಲ್ಲಿ ಕೊಡೋಕಾಗದೇ ಇದ್ರೂ ಕೂಡ ಎಸಿಸಿ ಕಚೇರಿಯಲ್ಲಾದ್ರೂ ಅದನ್ನ ಹಸ್ತಾಂತರ ಮಾಡಬೇಕು ಅನ್ನುವಂತ ಲೆಕ್ಕ. ಒಂದು ಟ್ರೋಫಿಯನ್ನ ಹಸ್ತಾಂತರ ಮಾಡುವಂತ ಉದ್ದೇಶ ಒಂದಾಗಿದ್ರು, ಗ್ರೌಂಡ್ ನಲ್ಲಿ ಕೊಡೋಕಾಗದೇ ಇದ್ರು ಆ ಟ್ರೋಫಿಯನ್ನ ನಾನೇ ಕ್ಯಾಪ್ಟನ್ಗೆ ಅಟ್ಲೀಸ್ಟ್ ಕಚೇರಿಯಲ್ಲಾದ್ರೂ ಕೊಡಬೇಕು ಅನ್ನುವಂತ ಲೆಕ್ಕಾಚಾರವನ್ನ ಅವರು ಹಾಕೊಂಡಂತೆ ಕಾಣಿಸ್ತಾ ಇದೆ. ಇದಕ್ಕೆ ಟೀಮ್ ಇಂಡಿಯಾ ಬಿಸಿಸಿಐ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡುತ್ತೆ ಅನ್ನುವಂಥದ್ದನ್ನ ಕೂಡ ನಾವು ಕಾದು ನೋಡ್ಬೇಕಾಗುತ್ತೆ. ಅಲ್ಲ, ಗ್ರೌಂಡ್ ಒಳಗಾಗ್ಲಿ ಗ್ರೌಂಡ್ ಹೊರಗಾಗ್ಲಿ ಎಸಿಸಿ ಕಚೇರಿಯಲ್ಲಾಗ್ಲಿ ಎಲ್ಲೇ ತಗೊಂಡ್ರು ನಖ್ವಿಯಿಂದನೇ ತಗೋಬೇಕು ಅನ್ನೋದಾದ್ರೆ ಅದನ್ನ ಬಿಸಿಸಿಐ ಒಪ್ಪುತ್ತಾ? ಸೂರ್ಯಕುಮಾರ್ ಯಾದವ್ ಒಪ್ತಾರಾ ಅಂತ? ಈಗ ಸದ್ಯಕ್ಕಿರುವಂತ ಪ್ರಶ್ನೆಯೇ ಅದಾಗಿರುವಂತದ್ದು. ನೋಡಿ, ಮೊಹಿಸಿನ್ ನಖ್ವಿ ಈಗ ಈ ಒಂದು ಟ್ರೋಫಿಯನ್ನ ಹಸ್ತಾಂತರ ಮಾಡ್ಲಿಕ್ಕೆ ಒಪ್ಕೊಂಡಿದ್ದಾರೆ. ಆದ್ರೆ ಎಸಿಸಿ ಕಚೇರಿಗೆ ಬಂದು ತಮ್ಮ ಕೈಯಿಂದ ಆ ಒಂದು ಕಪ್ಪನ್ನ ಪಡಿಬೇಕು, ಅದು ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವೇ ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು ಇದ್ರ ಹಿಂದೆ ಒಂದು ಇಡನ್ ಅಜೆಂಡಾ ಇದೆ ಅನ್ನುವಂಥದ್ದು. ಈ ಒಂದು ಕಪ್ಪನ್ನ ಗ್ರೌಂಡ್ ನಲ್ಲಿ ಕೊಡ್ಲಿಕ್ಕೆ ಸಾಧ್ಯ ಆಗಿರ್ಲಿಲ್ಲ, ಟೀಮ್ ಇಂಡಿಯಾ ಅದನ್ನ ನಿರಾಕರಿಸಿತ್ತು. ಇದರಿಂದ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿಗೂ ಕೂಡ ಬಹಳ ದೊಡ್ಡ ಹಿನ್ನಡೆ ಆಗಿತ್ತು. ಸೊ ಈ ಒಂದು ಡ್ಯಾಮೇಜ್ ಅನ್ನ
ಕಂಟ್ರೋಲ್ ಮಾಡುವಂತ ಪ್ರಯತ್ನದ ಭಾಗವೂ ಕೂಡ ಇದು ಆಗಿರ್ಬೋದು. ಅಟ್ಲೀಸ್ಟ್ ACC ಕಚೇರಿಯಲ್ಲಾದ್ರೂ ಈ ಟ್ರೋಫಿಯನ್ನ ಕ್ಯಾಪ್ಟನ್ಗೆ ಹಸ್ತಾಂತರ ಮಾಡಿದ್ರೆ ಅಂತಿಮವಾಗಿ ನಾವೇ ಟ್ರೋಫಿಯನ್ನ ಹಸ್ತಾಂತರ ಮಾಡಿದ್ವಿ ಅನ್ನುವಂತಹ ಒಂದು ಹೆಗ್ಗಳಿಕೆಯನ್ನ ಪಾಕಿಸ್ತಾನ ಪಡೆಯುವಂತ ಪ್ರಯತ್ನವನ್ನ ಮಾಡ್ತಿರ್ಬೋದು. ಸೊ ಹಾಗಾಗಿ ಈ ಒಂದು ಎಲ್ಲ ಅಜೆಂಡಾವನ್ನ ಇಟ್ಕೊಂಡು ಈ ರೀತಿಯಾದಂತಹ ಹೇಳಿಕೆ ಕೊಟ್ಟಂತೆ ಕಾಣಿಸ್ತಾ ಇದೆ. ಇದಕ್ಕೆ ಟೀಮ್ ಇಂಡಿಯಾ ಅಥವಾ BCCI ಯಾವ ರೀತಿಯಾಗಿ ಪ್ರತಿಕ್ರಿಯಿಸುತ್ತೆ ಅನ್ನುವಂಥದ್ದನ್ನು ನೋಡಬೇಕು. ಫೈನಲಿ ಟ್ರೋಫಿಯನ್ನ ವಾಪಸ್ ಪಡಿಲಿಕ್ಕೆ ಮುಂದಾಗುತ್ತಾ ಅಥವಾ ನಖ್ವಿನ ಹೊರತುಪಡಿಸಿ ಇನ್ಯಾರಾದ್ರೂ ಕೈಯಲ್ಲಾದ್ರೂ ಅದನ್ನ ಪಡೆಯುವಂತ ಪ್ರಯತ್ನ ಏನಾದ್ರೂ ಮಾಡುತ್ತಾ ಅಥವಾ ICCಗೆ ಮತ್ತೆ ಒತ್ತಡವನ್ನ ಹೇರುವಂತ ಕೆಲಸ ಮಾಡುತ್ತಾ ಅನ್ನುವಂಥದ್ದು ಕಾದ್ ನೋಡಬೇಕು. ಈಗಷ್ಟೇ ಆಗಿರುವಂತ ಬೆಳವಣಿಗೆ ಆಗಿರುವಂತ ಹಿನ್ನೆಲೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಬೆಳವಣಿಗೆಗಳು ಆಗಬೇಕಾಗಿದೆ. ಅರವಿಂದ್, ರೈಟ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ನೀವು ಟ್ರೋಫಿ ಕೊಡೋದು ನಿಮ್ಮ ಕರ್ತವ್ಯ. ಟೂರ್ನಮೆಂಟ್ ಗೆದ್ದ ಮೇಲೆ ಟ್ರೋಫಿ ಕೊಡಬೇಕು. ಆದರೆ ಅದನ್ನು ಸೂರ್ಯಕುಮಾರ್ ಯಾದವೇ ಬರಬೇಕು, ಅವರೇ ಇಸ್ಕೋಬೇಕು ಅಂತ ಕಂಡೀಷನ್ ಹಾಕಿದ್ರೆ BCCI ಏನು ಕಾಲ್ ಬೇಕಾದ್ರೂ ತೊಗೋಬೋದು. ನಾವು ತಗೊಳ್ಳಲ್ಲ ಅಂತನ್ಬೋದು, ದೂರು ಕೊಡ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಟ್ರೋಫಿಯನ್ನು ಗೆದ್ದ ತಂಡಕ್ಕೆ ಟ್ರೋಫಿಯನ್ನು ಹಸ್ತಾಂತರ ಮಾಡಬೇಕು, ಅದು ಕರ್ತವ್ಯ. ಇಲ್ಲದಿದ್ದರೆ ಕಾನೂನಾತ್ಮಕವಾಗಿ BCCI ಕೂಡ ದೂರನ್ನು ಕೊಡುವಂತಹ ಸಾಧ್ಯತೆ ಇದೆ. BCCIನಿಂದ ICCಗೂ ಕೂಡ ಕಂಪ್ಲೇಂಟ್ ಹೋಗ್ಬೋದು. ಯಾವ ರೀತಿ ಇದನ್ನು ಬಗೆಹರಿಸ್ತಾರೆ ಅಂತ ನೋಡೋಣ.